ಹೂವಿನ ಸುರಿಮಳೆಯೊಂದಿಗೆ ಸ್ವಾಗತಿಸುತ್ತಿರುವ ಹಳೆ ವಿದ್ಯಾರ್ಥಿಗಳು ಹಾಗೂ ಸಂಬಂಧಿಕರು. ಹೌದು, ಇವರ ಹೆಸರು ಗಫೂರ್ ಸಾಬ್ ನದಾಫ್ ಅಂತ. ಶಿಕ್ಷಕರಾಗಿ ಸುಮಾರು 36 ವರ್ಷಗಳ ಕಾಲ ಶಿಕ್ಷಣ ಇಲಾಖೆಯಲ್ಲಿ ಶಿಸ್ತು ಮತ್ತು ಸಮಯ ಪಾಲನೆಗೆ ಹೆಸರಾಗಿ ಉತ್ತಮವಾಗಿ ವೃತ್ತಿಯನ್ನು ಪೂರೈಸಿ ಇಂದು ನಿವೃತ್ತಿಯಾಗಿದ್ದಾರೆ. ಮೂಲತಃ ಕೊಪ್ಪಳ ಜಿಲ್ಲೆಯ ಕೊಕನೂರು ತಾಲೂಕಿನ ಸೋಂಪುರ ಗ್ರಾಮದವರು. ತಂದೆ ಮಹಬೂಬ್ ಸಾಬ್ ನದಾಫ್ ಶಿಕ್ಷಕರು, ತಾಯಿ ಹುಸೇನ್ ಬಿ. ವಿಶೇಷ ಏನಂದರೆ ಈ ಮನೆತನದಲ್ಲಿ ಅತಿ ಹೆಚ್ಚು ಶಿಕ್ಷಕರೇ ಇದ್ದಾರೆ. ಶಿಕ್ಷಣ ಕ್ಷೇತ್ರದ ಮೇಲಿನ ಅಪಾರ ಗೌರವಕ್ಕಾಗಿ ಎಲ್ಲರೂ ಕೂಡ ಶಿಕ್ಷಣ ಕ್ಷೇತ್ರದ ಸೇವಕರಾಗಿ ಕರ್ತವ್ಯ ನಿರ್ವಹಿಸಿದ್ದಾರೆ. ಇವರು 5/4/1967 ಜನಿಸಿದರು. MA B.Ed ಪದವಿನ ಮುಗಿಸಿದ್ದಾರೆ. ಇವರ ಧರ್ಮಪತ್ನಿ ಖಾತೂನಬಿ ನದಾಫ್. ಮಕ್ಕಳು ಶಹನಾಜ್ ಬೇಗಂ, ತಾಜುದ್ದೀನ್ ನದಾಫ್. 1990ರಲ್ಲಿ ಸೇವೆಗೆ ಸೇರಿದ್ದಾರೆ. ಮೊದಲಿಗೆ GHPS BR ಕ್ಯಾಂಪ್ ರಾಯಚೂರು, ನಂತರ GHPS ಕೊರಟಗೆರೆ ಕೊಪ್ಪಳ, ನಂತರ GHPS ರಾಧಾಬಾಯಿ ಶಾಲೆ ರೈಲ್ವೆ ಸ್ಟೇಷನ್ಗೆ ಸೇವೆ ಸಲ್ಲಿಸಿ ನಂತರ ಪ್ರೌಢಶಾಲಾ ವಿಭಾಗಕ್ಕೆ ಬಡ್ತಿ ಹೊಂದಿ GHS ಹಿರೇಬಿಡ್ನಾಳ್ ಕುಕೂರು ತಾಲೂಕಿನ ಶಾಲೆಗೆ ಸೇವೆ ಸಲ್ಲಿಸಿದರು. ಇಲ್ಲಿಯವರೆಗೆ ಒಟ್ಟು 35 ವರ್ಷ 6 ತಿಂಗಳ ಕಾಲ ಸುದೀರ್ಘವಾಗಿ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ಅಪಾರ ಶಿಷ್ಯ ಬಳಗವನ್ನು ಹೊಂದಿದ್ದಾರೆ. ಇವರ ಗರಡಿಯಲ್ಲಿ ಪಳಗಿದ ಅನೇಕ ವಿದ್ಯಾರ್ಥಿಗಳು ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದಾರೆ. ಅಷ್ಟೇ ಅಲ್ಲದೆ ಇವರ ಶಿಸ್ತು ಪಾಲನೆಯಿಂದಾಗಿ ಅನೇಕ ವಿದ್ಯಾರ್ಥಿಗಳು ಕೂಡ ತಮ್ಮ ಬದುಕನ್ನು ರೂಪಿಸಿಕೊಂಡಿದ್ದಾರೆ. ಇವರ ಅಭಿನಂದನಾ ಕಾರ್ಯಕ್ರಮವನ್ನು ಕೊಪ್ಪಳದ ಪಾರ್ಥ ಹೋಟೆಲ್ನಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ನೂರಾರು ಸಂಬಂಧಿಕರು, ಹಳೆಯ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕ ಗುರುಬಳಗವು ಕೂಡ ಇವರ ಸೇವೆಗೆ ಅಭಿನಂದಿಸಿತು. ನಿವೃತ್ತಿ ಜೀವನ ಸುಖಕರವಾಗಿರಲೆಂದು ಶುಭ ಹಾರೈಸಿದರು. ನಾವು ಒಂದೇ ಕ್ಲಾಸ್ನಲ್ಲಿ ಓದಿರ್ತಕ್ಕಂಥವ್ರು. ಈಗ ನನ್ನ ಸ್ನೇಹಿತ ಅವರು, ನಾಗರಾಜ, ಮೋಹನ್ ರೆಡ್ಡಿ ಇವರೆಲ್ಲರೂ ನಾವು ಒಂದೇ ಕ್ಲಾಸಲ್ಲಿ ಓದಿರ್ತಕ್ಕಂಥವ್ರು. ನಾನು SSLCವರೆಗೂ ಮತ್ತು ಗಫೂರ್ವರೆಗೂ ಓದ್ಕೊಂಡಿರ್ತಕ್ಕಂಥವ್ರು. ನಂತರ ಹೊಸಪೇಟೆ ವಿಜಯನಗರ ಕಾಲೇಜಲ್ಲಿ DA ಮುಗಿಸ್ಕೊಂಡು ಮತ್ತು MA ಮುಗಿಸ್ಕೊಂಡು PhD ಮುಗಿಸ್ಕೊಂಡು ನಾನು KTC ವತಿಯಿಂದ ಉಪನ್ಯಾಸಕನಾಗಿ ಗಫೂರ್ ಅವರಿಗೆ ಒಬ್ಬ ಶಿಕ್ಷಕರಾಗಿ ನಿವೃತ್ತಿ ಹೊಂದತಕ್ಕಂಥದ್ದು. ಸಜ್ಜನಿಕೆಯ ವ್ಯಕ್ತಿತ್ವವನ್ನು ಹೊಂದಿದಂತಹ ಒಬ್ಬ ವ್ಯಕ್ತಿ ಸರ್. ಅವ್ರಿಗೆ ಒಂದು ಎಕ್ಸಾಂಪಲ್ ಹೇಳ್ಬೇಕು. ನಾನು ಇರ್ಕಲ್ಗಡ ಶಾಲೆಗೆ ವರ್ಗವಾಗಿ ಬಂದ ಮೇಲೆ ನಾನು ನನ್ನ 2ನೇ ಮಗುವಿನ ಪ್ರೆಗ್ನೆಂಟ್ ಆಗಿದ್ದೆ. ಅವ್ರು ಎಷ್ಟು ಕಾಳಜಿ ಮಾಡ್ತಾ ಇದ್ರು ನನಗೆ ಅಂತಂದ್ರೆ, ನಾನು ಊಟ ಮಾಡುವಾಗ ಬಂದು ನೀವು ಇದನ್ನು ತಿನ್ಬೇಡ್ರಿ, ಇದನ್ನು ತಿನ್ನಬಾರ್ದು ಅಂತ ಪರ್ಟಿಕ್ಯುಲರ್ ಆಗಿ ಹೇಳ್ತಿದ್ರು. ಗಫೂರ್ ಸಾಬ್ ಅವರು ಮೂಲತಃ ಸಿನ್ನೂರು ತಾಲೂಕಿನ ಒಂದು ಹಳ್ಳಿಯಲ್ಲಿ ಪ್ರಾಥಮಿಕ ಶಾಲೆಯ ಶಿಕ್ಷಕರಾಗಿ ಅಲ್ಲಿ ಸಾಕಷ್ಟು ಶಾಲೆಯನ್ನು ಇಂಪ್ರೂವ್ ಮಾಡಿ ಮಕ್ಕಳಿಗೆ ಒಳ್ಳೆಯ ವಿದ್ಯೆ ಕೊಟ್ಟರು. ಅಲ್ಲೇ ಕೂಡ ಉತ್ತಮ ಶಿಕ್ಷಣ ಕೊಟ್ಟರು. ನಾನು ಕೂಡ ಮಾಸ್ತರ್ ಆಗಿರೋದ್ರಿಂದ ಅವ್ರು ಏನು ಮಾಡ್ತಿದ್ರು ಅಂದ್ರೆ ಮನೆಗೆ ಬಂದು ಭಾಳ ಬರೇ ಮಕ್ಕಳ ಬಗ್ಗೆ ಚಿಂತೆ ಮಾಡ್ತಿದ್ರು. ನಾನು ಜೀವನದಲ್ಲಿ ನಿವೃತ್ತಿ ಜೀವನದ ನಿರಂತರವಾಗಿ ಮಕ್ಕಳಿಗೆ ಶಿಕ್ಷಣವನ್ನು ಕೊಟ್ಟಿದ್ದೇವೆ. ನಮ್ಮ ಈ ಶಿಕ್ಷಣ ಇಲಾಖೆಯಿಂದ ನಮಗೆ ಒಳ್ಳೆಯದಾಗಿದೆ. ಮತ್ತು ನಮ್ಮ ಕುಟುಂಬ ವರ್ಗದವರು, ಬಂಧು ಬಾಂಧವರು, ಗೆಳೆಯರು, ಸ್ನೇಹಿತರು, ಆಮೇಲೆ ಓಣಿ ಎಲ್ಲರೂ, ನಮ್ಮ ಅಣ್ಣ ತಮ್ಮರು, ಕುಟುಂಬ ವರ್ಗದವರು ಎಲ್ಲರೂ ನಮ್ಮನ್ನು ಅಭಿನಂದನೆ ಸಲ್ಲಿಸಿದ್ದಾರೆ. ಶಿಕ್ಷಣ ಇಲಾಖೆ ಇಂಥ ನೀರಲ್ಲ ಸದಾ ಹರಿಯುತ್ತಿರುವ ದಿವ್ಯ ಎಂದು ಶಿಕ್ಷಣ ಇದು ಸಮಯಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡುತ್ತಿದ್ದೇವೆ. ಪ್ರಾರ್ಥನಾ ಸಮಯಕ್ಕೆ ಹಾಜರಾಗುತ್ತಿದ್ದೆವು. ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗಾಗಿ ಶ್ರಮಿಸಿದ್ದೇನೆ. 36 ವರ್ಷಗಳ ಸುದೀರ್ಘವಾದ ಸೇವೆಯನ್ನು ಸಲ್ಲಿಸಿದ್ದೇನೆ. ಈಗ ನಿವೃತ್ತಿಯನ್ನು ಹೊಂದುತ್ತಿದ್ದೇನೆ. ತಮ್ಮ ಕುಟುಂಬದಲ್ಲಿ ಹೆಚ್ಚು ಶಿಕ್ಷಕರು ಇದ್ದರು ಅಂತ ಕೇಳ್ಪಟ್ಟಿದ್ದು, ಅವರ ಬಗ್ಗೆ ಹೇಳೋದಾದ್ರೆ? ಕುಟುಂಬದಲ್ಲಿ ನಮ್ಮ ತಂದೆಯವರು, ನನ್ನ ಅಣ್ಣನವರು, ನಮ್ಮ ಮಾವನವರು, ನಮ್ಮ ಹಳೆಯರು ಹಾಗೂ ನಮ್ಮ ಕುಟುಂಬ ವರ್ಗದಲ್ಲಿ ಹೆಚ್ಚು ಶಿಕ್ಷಕರು ಇದ್ದಾರೆ. ಒಂದು ಬಾಂಧವರು ಕೂಡ ಶಿಕ್ಷಕರಿದ್ದಾರೆ. ಮಕ್ಕಳಿಗೆ ಹೆಚ್ಚಿನ ಒಂದು ಉನ್ನತ ಶಿಕ್ಷಣ ನೀಡುತ್ತೇವೆ. ಮಗ MA ಗೋಲ್ಡ್ ಮೆಡಲ್, ಧಾರವಾಡ ಯೂನಿವರ್ಸಿಟಿ ಗೋಲ್ಡ್ ಮೆಡಲ್. ಹಾಗೆ ಈಗ ಧಾರವಾಡ IITಯಲ್ಲಿ
IIT PhD ಸೀಟ್ ಸಿಕ್ಕಿದೆ, ಉನ್ನತ ವಿದ್ಯಾಭ್ಯಾಸ ಮಾಡುತ್ತಿದ್ದಾನೆ. ಒಟ್ಟು ಶಿಕ್ಷಣಕ್ಕೆ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಟ್ಟಿದ್ದೇವೆ. ದೇವರು ಏನು ದಯಪಾಲಿಸಿದ್ದೇನೆ ಅದನ್ನು ಸ್ವೀಕಾರ ಮಾಡುತ್ತೇನೆ. ಆರೋಗ್ಯವನ್ನು ಕಾಪಾಡಿಕೊಳ್ಳುತ್ತೇನೆ. ಸಮಾಜ ಸೇವೆಯಲ್ಲಿ ತೊಡಗಿಕೊಳ್ಳುತ್ತಿದ್ದೇನೆ. ಏನಿಲ್ಲ, ಸ್ವಲ್ಪ ಮತ್ತು ಬೇಜಾರು ಅನಿಸುತ್ತೆ. ಮಕ್ಕಳಿಗೆ ಒಟ್ಟು ನನ್ನ ಏನು ಸಾಧ್ಯ ಇದ್ದರೆ ನಿವೃತ್ತಿ ಆದರೂ ಸಹಿತ ನಿವೃತ್ತಿಯಿಂದ ಅದು ಶಿಕ್ಷಣ ಪ್ರಚಾರಕ್ಕೆ ನಾನು ಏನು ಮಾಡ್ತೀನಿ ಪ್ರಯತ್ನ ಅವಕಾಶ ನೋಡಿಕೊಂಡು ನಾನು ಮತ್ತೆ ಎಲ್ಲ ಈಗ ಕೋರ್ಸ್ ಮುಗಿಸಿದ್ದೇನೆ. ಮತ್ತು ಏನು ಹೆಚ್ಚಿನದಿದ್ದರೆ ಹೋಗಿ ಮಕ್ಕಳಿಗೆ ಶಿಕ್ಷಣಕ್ಕೆ ಒತ್ತು ಕೊಡ್ತೇನೆ. ನನ್ನ ಮೇಲೆ ಪ್ರೀತಿ ಇಟ್ಟು ಬಂಧು ಬಾಂಧವರು, ಬೇರೆ ಬೇರೆ ಧರ್ಮದವರು, ಬೇರೆ ಬೇರೆ ಜಾತಿಯವರು, ಬಂಧು ಬಳಗದವರು ಅಭಿಮಾನ ಇಟ್ಟು ನಾನು ಕೂಡ ಅವರಲ್ಲಿ ಪ್ರೀತಿ ಮಮತೆ ಕಾಣುತ್ತಿದ್ದೇನೆ. ಹೀಗಾಗಿ ಭಾಳ ಜನ ಒಂದೇ ಧರ್ಮದವರು, ಒಂದೇ ಜಾತಿಯವರು ಬಂದಿಲ್ಲ, ಎಲ್ಲರೂ ಬಂದು ನನ್ನನ್ನು ಅಭಿನಂದನಾ ಸಮಾರಂಭವನ್ನು ಮಾಡಿದ್ದಾರೆ. ಅವರಿಗೆಲ್ಲರಿಗೂ ನಾನು ಈ ಮೂಲಕ ಕೃತಜ್ಞತೆಯನ್ನು ಸಲ್ಲಿಸುತ್ತಿದ್ದೇನೆ. ಯಾವಾಗಲೂ ಕರೆಕ್ಟ್ ಡ್ಯೂಟಿ ಮಾಡೋರು, ಒಂದು ದಿವಸ ಕೂಡ ಲೇಟಾಗಿ ಬರ್ತಿದ್ದಿಲ್ಲ. ಮಕ್ಕಳನ್ನು ಎಲ್ಲ ವಿದ್ಯಾರ್ಥಿಗಳನ್ನು ನಮ್ಮ ಮಕ್ಕಳಂತೆ ಕಾಣುತ್ತಿದ್ದಾರೆ. ಒಂದು ದಿವಸನೂ ಟೈಮ್ ಸರಿಯಾಗಿ ಲೇಟ್ ಮಾಡ್ತಿದ್ದಿಲ್ಲ. ಅಷ್ಟು ಗೌರವ ಕೊಡ್ತಿದ್ದೆವು. ಎಲ್ಲ ಮಕ್ಕಳು ಮತ್ತು ಸರ್ಸ್ ಕೂಡ ಭಾರಿ ಹಚ್ಕೊಂಡಿದ್ರು. ಈ ಮಕ್ಕಳು ಮತ್ತು ವಿದ್ಯಾರ್ಥಿಗಳು ಮತ್ತು ಸರ್ಸನ್ನು ಭಾಳ ಪ್ರೀತಿ. ನಾ ಶಿಕ್ಷಕರು ಇದನ್ನು ಮಾಡ್ಕೊಂಡು ನನಗೆ ಭಾಳ ಹೆಮ್ಮೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಹಳೆಯ ವಿದ್ಯಾರ್ಥಿಗಳು ಬಂದು ಅವರನ್ನು ಶುಭ ಹಾರೈಸಿದ್ದಾರೆ ಮತ್ತು ದೊಡ್ಡ ದೊಡ್ಡ ಉನ್ನತ ಹುದ್ದೆಯಲ್ಲಿದ್ದಾರೆ. ಅದರ ಬಗ್ಗೆ ಹೇಳೋದಾದ್ರೆ ನಾವು ಯಾವುದೇ ಆಫೀಸ್ಗೆ ಹೋಗಿ LIC ಆಫೀಸ್ಗೆ ಹೋಗಿ ದವಾಖಾನೆಗೆ ಹೋಗಿ ಎಲ್ಲರೂ ಶಿಷ್ಯರಿದ್ದಾರೆ. ಅವರೆಲ್ಲರೂ ನಾವು ಹೋದ್ರೆ ಭಾಳ ಆತ್ಮೀಯದಿಂದ ಮಾತಾಡಿಸಿ ನಮ್ಮ ಸರ್ ಅಂತೇಳಿ ಭಾರಿ ಇದು ಮಾಡ್ತಾರೆ. ಅದರಿಂದ ನಮಗೆ ಭಾಳ ಸಂತೋಷ ಆಗ್ತೈತಿ. 36 ವರ್ಷಗಳ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ್ದಾರೆ. ತಾವು ಕೂಡ ಅವರ ಒಂದು ಸಹಬಾಳ್ವೆಯಲ್ಲಿ ಜೊತೆಯಾಗಿದ್ದೀರಿ. ಅದರ ಬಗ್ಗೆ ಹೇಳೋದಾದ್ರೆ ಅವ್ರು ಯಾವಾಗಲೂ ಕರೆಕ್ಟಾಗಿ ಮಾಡೋದು. ಅವ್ರಿಗೆ ಕೂಡ ನಾವೆಲ್ಲ ಮನೆಯಾಗ ಸಹಕಾರ ಮಾಡ್ತೀವಿ. ಅವ್ರಿಗೇನು ಕೆಲಸ ಆಗ್ತಲ್ಲ ಅಂತಂದ್ರೆ ಅದೇ ಕೆಲಸನ ಅವ್ರು ಮಾಡಲಿ ಅಂತ ಭಾಳ ಪ್ರೋತ್ಸಾಹ ಕೊಡ್ತೀವಿ. ಮುಂದಿನ ನಿವೃತ್ತ ಜೀವನ ಹೇಗೆ ಪ್ಲ್ಯಾನ್ ಮಾಡ್ಕೊಂಡಿದ್ರಿ ಮೇಡಮ್ ಅವರಂತ?